ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ವಿಧಾನಸೌಧದಲ್ಲಿ ನಡೆದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಿದರು. ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಸೂಚನೆ ನೀಡಿದರು. ಗ್ರಾಮೀಣ ಭಾಗದಲ್ಲಿ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದು ಅವರಿಗೆ ಸೂಕ್ತ ತರಬೇತಿ, ಆರ್ಥಿಕ ನೆರವು ಮತ್ತು ಸ್ಪರ್ಧಾತ್ಮಕ ಅವಕಾಶಗಳನ್ನು ಒದಗಿಸಿದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಅಲ್ಲದೆ ರಾಜ್ಯದ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದರು. ಅದು ಮಾಡಿಕೊಂಡು ನಾವು ಕಳಿಸ್ತೀವಿ. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇಶ್ಯೂ. ನಮ್ಮ ಜೊತೆಗೆ ಸೆಪರೇಟ್ ಆಗಿ ಮಾತಾಡ್ತೀನಿ ರಿಗಾರ್ಡಿಂಗ್ C&R. C&R ಸ್ವಲ್ಪ ಕನ್ಫ್ಯೂಷನ್ ಇದೆ. ತಮ್ಮ ಆದೇಶದ ಮೇಲೆ ನೆಕ್ಸ್ಟ್ ಪ್ಲೀಸ್ ಸರ್. ದಿಸ್ ಇಸ್ ದ ಆಮೇಲೆ ಜಿಲ್ಲಾ ಪಂಚಾಯತ್ 66 crore ಇದೆ. ಇದು 287 crore ರೂಪಾಯಿ ನಮ್ಮ ಬಜೆಟ್ ಸರ್. 40 ರೂಪಾಯಿ ಜಿಲ್ಲಾ ಪಂಚಾಯತ್ ಕೊಟ್ಬಿಟ್ಟಿದ್ದಾರೆ ಸರ್. ಫಾರ್ ಲಾಸ್ಟ್ 7-8 years ಜಿಲ್ಲಾ ಪಂಚಾಯತಿಗೆ ಇಷ್ಟು ಇರಲಿಲ್ಲ. ಅವರಿಗೆ ಸ್ವಲ್ಪ 15ರಿಂದ 16 ಕೋಟಿ ಇತ್ತು ಜಿಲ್ಲೆಗೆ. ಈಗ ನಮ್ಮ ಕಡೆಯಿಂದ ಎಸ್ಪೆಷಲಿ SCP TSP ಕಟ್ ಮಾಡಿ ಮತ್ತೆ ಇನ್ನೊಂದು ನಮ್ಮ ಗಿವ್ ದಿಸ್ ಪರ್ಟಿಕ್ಯುಲರ್ ಮನಿ ಡಿಸ್ಟ್ರಿಕ್ಟ್ ಲೆವೆಲ್. I don't know about other sir. Every panchayat has to raise 2% of the for the earmark 2% of the money for the sports and other human cultural activities. 2%. ಸೊ ಅವರೇ ಜನರೇಟ್ ಮಾಡ್ಕೊಡ್ಬೇಕು ಅವರ ಹಣದಲ್ಲಿ. ನೀವು ಯಾಕೆ ಕೊಡ್ತೀರಾ ಸರ್? ಈ ವರ್ಷ ಕೊಟ್ಬಿಟ್ಟಿದ್ದಾರೆ. ಅದರಿಂದ ನಮಗೆ ತೊಂದರೆ ಕೂಡ ಆಗಿದೆ. ಅದಕ್ಕೆ ತುಂಬ ಮುಂದಿನ ಹೇಳ್ಕೊಂಡು ಇಟ್ ಈಸ್ ನಾಟ್ ಅ ವೆರಿ ಗುಡ್ ಸಿಸ್ಟಮ್. ಬಿಕಾಸ್ ಸರ್ ಮೊದಲೇ ಜಿಲ್ಲಾ ಪಂಚಾಯತ್ ಇತ್ತು, ಅಲ್ಲಿ ಎಷ್ಟು ಕಲ್ಪನಾ ಆಗ್ತಾ ಇತ್ತು, ಕರಪ್ಷನ್ ಆಗ್ತಾ ಇತ್ತು, ದುಡ್ಡು ಮಕ್ಕಳಿಗೆ ಸಿಗ್ತಾ ಇರಲಿಲ್ಲ, ಹಾಸ್ಟೆಲ್ಗಳಿಗೆ ಊಟ ಸಿಗ್ತಾ ಇರಲಿಲ್ಲ. ಒಂಚೂರು ವಿಷಯ ಅಲ್ಲಿಂದ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.